ಖಂಡಿತವಾಗಿಯೂ ಈ ಸೀಕ್ರೆಟ್ ಸೆಟ್ಟಿಂಗ್ಸ್ ನಿಮಗೆ ಗೊತ್ತೇ ಇರೋದಿಲ್ಲ. ನಿಮ್ಮ ಸಾಮಾನ್ಯ ಟಿವಿಯನ್ನು ಕೂಡ ಈ ಕೇಬಲ್ ಬಳಸಿ ಸ್ಮಾರ್ಟ್ ಟಿವಿಯಾಗಿ ಬದಲಾಯಿಸಬಹುದು. ಕೇವಲ ನಿಮ್ಮ ಕೇಬಲ್ ಅನ್ನು ನಿಮ್ಮ ಮೊಬೈಲ್ಗೆ ಇನ್ಸರ್ಟ್ ಮಾಡ್ಕೊಳ್ಳಿ. ಮುಂದೆ ಇದರ ಇನ್ನೊಂದು ಬದಿಯನ್ನು ನಿಮ್ಮ ಟಿವಿಯ ಹಿಂಭಾಗದಲ್ಲಿ USB ಇನ್ಸರ್ಟ್ ಮಾಡಲು ಒಂದು ಆಪ್ಷನ್ ನೀಡಿರುತ್ತಾರೆ. ಅದರಲ್ಲಿ ಈ USB ಕೇಬಲ್ ಅನ್ನು ಸರಿಯಾಗಿ ಇನ್ಸರ್ಟ್ ಮಾಡ್ಕೊಳ್ಳಿ. ಒಳ್ಳೆ ಕ್ವಾಲಿಟಿಯ ಕೇಬಲ್ ಅನ್ನು ಇನ್ಸರ್ಟ್ ಮಾಡಿ. ಇನ್ಸರ್ಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡಿಕೊಳ್ಳಿ. ಅದರಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ನೀಡ್ KI ಎಂದು ಸರ್ಚ್ ಮಾಡಿ. NEEDKI ಎಂದು ಸರ್ಚ್ ಮಾಡಿದ್ರೆ ಈ ವೆಬ್ಸೈಟ್ ಬರ್ತದೆ. ಇದರಲ್ಲಿ ಹೋದ್ರೆ ಸ್ಮಾರ್ಟ್ ಟಿವಿ ಕಂಟ್ರೋಲರ್ ಎಂಬ ಆಪ್ ಇರ್ತದೆ. ಇನ್ಸ್ಟಾಲ್ ಎಂದು ನೀಡಿರುತ್ತವೆ. ಕೇವಲ ಆ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ ಆಪ್ ಇನ್ಸ್ಟಾಲ್ ಮಾಡಿ ನಿಮ್ಮ ಮೊಬೈಲ್ನಲ್ಲಿ ಓಪನ್ ಮಾಡಿ. ಅದರಲ್ಲಿ ಎಲ್ಲಾ ಕಂಪನಿಯ ಟಿವಿಗಳು ನಿಮಗೆ ಕಾಣಿಸುತ್ತವೆ. ನಿಮ್ಮ ಟಿವಿ ಯಾವ ಕಂಪನಿ ಇದೆಂದು ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ಸ್ಕ್ಯಾನ್ ಮಾಡಿ ನಿಮ್ಮ ಟಿವಿನ ಸ್ಮಾರ್ಟ್ ಟಿವಿಯಾಗಿ ಬದಲಾಯಿಸುತ್ತೆ. ಹಾಗಾಗಿ ಈಗ ನಿಮ್ಮ ಟಿವಿಯಲ್ಲಿ ಯೂಟ್ಯೂಬ್, ನೆಟ್ಫ್ಲಿಕ್ಸ್ ಎಲ್ಲವನ್ನೂ ದೊಡ್ಡ ಸ್ಕ್ರೀನ್ನಲ್ಲಿ ಲೈವ್ ಆಗಿ ನೋಡಬಹುದು. ಇದು ಕೆಲಸ ಮಾಡ್ತಲೆ. ಈಗಲೇ ಗೂಗಲ್ ಕ್ರೋಮ್ ಓಪನ್ ಮಾಡಿ ನೀಡ್ KI ವೆಬ್ಸೈಟ್ಗೆ ಹೋಗಿ ಆಪ್ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿ. ಒಂದು ವೇಳೆ ನಿಮ್ಮ ಟಿವಿಗೆ ಸಪೋರ್ಟ್ ಆಗದಿದ್ದರೆ ಚಿಂತಿಸಬೇಡಿ. ಮುಂದಿನ ವಿಡಿಯೋದಲ್ಲಿ ಈ ಡಿವೈಸ್ ಬಳಸಿ ಸಾಮಾನ್ಯ ಟಿವಿಯನ್ನ ಸ್ಮಾರ್ಟ್ ಟಿವಿಯಾಗಿ ಮಾಡೋದು ಹೇಗೆ ಅಂತ ತಿಳಿಸ್ತೇನೆ. ಇದು ಖಂಡಿತವಾಗಿಯೂ ಕೆಲಸ ಮಾಡ್ತದೆ. ಆ ವಿಡಿಯೋ ನೋಡ್ಬೇಕಂದ್ರೆ ಈಗಲೇ ಫಾಲೋ ಮಾಡಿ ಇಟ್ಕೊಳ್ಳಿ. ಲೈಕ್ ಮಾಡ್ಕೊರಿ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.